ಫ್ರೆಂಡ್ಸ್, ಈಗ ನಾವು ಇವ್ರು ನಿರ್ಮಾಣ ಮಾಡಿರುವಂತ ಶೆಡ್ ಒಳಗಿದ್ದೀವಿ. ನಾವು ಇಲ್ಲೆಲ್ಲ ಕೋಳಿ ಸಾಕಾಣಿಕೆಗೆ ಏನ್ ಬೇಕು, ಕೋಳಿ ಕೂತ್ಕೊಳ್ಳಕ್ಕೆ ಏನ್ ಬೇಕು, ಕೋಳಿ ಮೊಟ್ಟೆ ಇಡಕ್ಕೆ ಏನ್ ಬೇಕು, ಕೋಳಿಗೆ ಫೀಡ್ ಹಾಕ್ಲಿಕ್ಕೆ ಏನ್ ಬೇಕು, ಕೋಳಿಗೆ ನೀರು ಕುಡಿಯಕ್ಕೆ ಏನ್ ಬೇಕು, ಮತ್ತೆ ಅವುಗಳಿಗೆ ನೋಡಿ ಇಲ್ಲಿ ಆ ಕಡೆ ಮೇಲ್ಗಡೆ ಕುತ್ಕೊಳ್ಳಕ್ಕೂ ಸ್ವಲ್ಪ ಸ್ವಲ್ಪ ಮರಗಳನ್ನ ಜೋಡಿಸಿದ್ದಾರೆ. ಯಾಕೆ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ಗೆ ಕೋಳಿಗೆ, ಹಾಗಾಗಿ ಅಲ್ಲಿ ಕುತ್ಕೊಳ್ಳೋಕೆ ಅವಕ್ಕೆ ಆಗ್ತವೆ, ಆರಾಮಾಗಿ ಕುತ್ಕೊಳ್ತವೆ. ಮತ್ತೆ ಇದು ಮೊಟ್ಟೆ ಇಡಕ್ಕೆ, ಇದು ಸ್ಪೆಷಲ್ ಆಗಿ ಮಾಡಿರೋದು ಮೊಟ್ಟೆ ಇಡಕ್ಕಂತಾನೆ ಮಾಡಿರೋದು. ಇದು ಇಲ್ಲೇ ಕೂತ್ಕೊಂಡು ಮೊಟ್ಟೆ ಇಡ್ತವೆ. ಯಾಕೆಂದ್ರೆ ಇದ್ರ ಕೆಲಸನೇ ಪ್ರತಿದಿನ ಮೊಟ್ಟೆ ಇಡೋದೇ ಕೆಲಸ ಈ ಕೋಳಿದು. ಯಾಕೆಂದ್ರೆ ಕಂಟಿನ್ಯೂ 8 ತಿಂಗಳು ಈ ಕೋಳಿಗಳು ಮೊಟ್ಟೆ ಇಡೋದ್ರಿಂದ ಇವುಗಳಿಗೆ ಮೊಟ್ಟೆ ಕೋಳಿ ಅಂತಾನೆ ಹೆಸರು. ಹಾಗಾಗಿ ಮೇನ್ ಇದಕ್ಕೆ ವ್ಯವಸ್ಥೆ ಮಾಡಬೇಕಾಗಿರೋದೇ ಮೊಟ್ಟೆ ಇಡಕ್ಕೆ. ಹಾಗಾಗಿ ಮೊಟ್ಟೆ ಇಡಕ್ಕೆ ಅತ್ಯಂತ ಹೆಚ್ಚು ಟ್ರೇಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ನೀವು ನೋಡ್ಬೋದು, ಇಲ್ಲೆಲ್ಲ ಕಂಪ್ಲೀಟ್ ಟ್ರೇಗಳ ಜೋಡಣೆ ಆಗಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡಿರುವಂತ ಶೆಡ್ ಇದು. ಇದಕ್ಕೇನು ಬಹಳ ಖರ್ಚು ಮಾಡ್ದಂಗೆ ಕಾಣ್ತಾ ಇಲ್ಲ. ಕಂಪ್ಲೀಟ್ ಕಬ್ಬಿಣದ ಒಂದು ಇದರಿಂದನೇ ರಾಡ್ಗಳಿಂದ, ಮತ್ತೆ ಇಲ್ಲಿ ಮೇಲ್ಗಡೆ ಏನು ಹಾಕಿದರೆ ಇದು ಸಿಮೆಂಟಿನ ಶೀಟು. ಇಲ್ಲಿ ದೊಡ್ಡ ದೊಡ್ಡ ಮರ ಇಲ್ದಿರೋದ್ರಿಂದ ಸಿಮೆಂಟಿನ ಶೀಟ್ ಬಳಕೆ ಮಾಡಿದ್ದಾರೆ ಅವರು. ಮರ ಅಥವಾ ಏನಾದ್ರು ತೆಂಗಿನಕಾಯಿ ಬೀಳಂತ ಜಾಗ ಆದ್ರೆ ನೀವು ಸ್ಟೀಲ್ ಶೀಟ್ ಅನ್ನ ಬಳಕೆ ಮಾಡಬೇಕು. ಯಾಕೆಂದ್ರೆ ಒಡೆದೋಗಂತ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ಆ ರೀತಿ ಒಂದು ವಾತಾವರಣ ಇಲ್ಲ. ಹಾಗಾಗಿ ಇವ್ರು ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸಿಮೆಂಟಿನ ಶೀಟ್ ಅನ್ನ ಬಳಕೆ ಮಾಡಿದ್ದಾರೆ ಮೇಲ್ಗಡೆ. ಜೊತೆಗೆ ಇಲ್ಲಿ ಕಬ್ಬಿಣದ ಕಂಪ್ಲೀಟ್ ರಾಡ್. ಸಾಮಾನ್ಯ ಇದರ ಒಂದು ಅಂದಾಜು ವೆಚ್ಚ ಒಂದು 2.5 3 ಲಕ್ಷ ರೂಪಾಯಿ ಒಳಗಡೆ ಒಂದು ಶೆಡ್ ನಿರ್ಮಾಣ ಆಗಿರುತ್ತೆ ಅನ್ಕೋತೀನಿ. ಮತ್ತೆ ಆ ಕಡೆಗೆಲ್ಲ ಏನಾಗಿದೆ ಅಂದ್ರೆ ಅವರು ಹೆಚ್ಚು ಏನು ಉಪಯೋಗ ಮಾಡಿಲ್ಲ. ಇಲ್ಲೆಲ್ಲ ಏನು ಜಾಲ್ರಿ ಹಾಕಿದ್ದಾರೆ. ಇಲ್ಲೇನಿದೆಯಲ್ಲ ಇದು ಜಾಲ್ರಿ. ಇದು ಅವಕ್ಕೆ ಶುದ್ಧ ಗಾಳಿ ಸಿಗುತ್ತೆ, ಮತ್ತೆ ಈ ಜಾಲ್ರಿಯಿಂದ ಉಪಯೋಗ ಅಂತಂದ್ರೆ ಈ ಹೆಗ್ಗಣ ಮತ್ತೆ ಈ ಕಾಡು ಬೆಕ್ಕುಗಳೇನಿದಾವೆ ಅವುಗಳ ಕಾಟನ ಅವಾಯ್ಡ್ ಮಾಡುವಂಥದ್ದು. ಹಾವು ಬರ್ತವೆ, ಈ ಕೋಳಿ ಹಿಕ್ಕಿ ತಿನ್ಲಿಕ್ಕೆ ಹಾವು ಬರ್ತವೆ, ಅವುಗಳು ಕೂಡ ಬರ್ದೇ ಇರೋ ರೀತಿ ನೋಡ್ಕೊಳ್ಳಕ್ಕೆ ಈ ಒಂದು ಮೆಸ್ ಅನ್ನ ಇವರು ಬಳಕೆ ಮಾಡಿದ್ದಾರೆ. ನೀವು ಆಗ್ಲೇ ನೋಡಿರ್ಬೇಕು, ಜಮೀನ್ ಒಳಗಡೆ ಆಟ ಆಡ್ತಿದ್ದು ಕೋಳಿಗಳೆಲ್ಲ ಅಲ್ಲೆಲ್ಲ ಮೇಯ್ತಾ ಇದ್ದು. ಆ ಮೇಯುವಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಸುತ್ತಲೂ ಜಮೀನ್ ಸುತ್ತಲೂ ಏನ್ ಹಾಕಿದಾರೆ ಅಂದ್ರೆ ಇದೇ ರೀತಿ ಮೆಸ್ ಅನ್ನ ಅವರು ಬಳಕೆ ಮಾಡಿದ್ದಾರೆ. ಯಾಕೆ ಇದೇ ರೀತಿ ಮೆಸ್ ಅನ್ನ ಬಳಕೆ ಮಾಡಿದ್ದಾರೆ ಅಂತಂದ್ರೆ ಈ ಮೆಸ್ ಇರೋದ್ರಿಂದನೇ ಕೋಳಿಗಳು ಇನ್ನೊಂದು ಪಕ್ಕದ ಜಮೀನಿಗೆ ಹೋಗದೇ ಇರೋ ರೀತಿಯಲ್ಲಿ ಆ ಮೆಸ್ ಕಾಪಾಡ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಯಾರು ಅಲ್ಲಿ ಇರ್ಬೇಕಾಗಿಲ್ಲ ಮತ್ತೆ ಕಾಯ್ಬೇಕಾಗಿಲ್ಲ. ಓಕೆನಾ? ಹಾಗಾಗಿ ಇದು ನೋಡ್ತಾ ಇದೆಲ್ಲ ತುಂಬಾ ಚೆನ್ನಾಗಿದೆ. ಇದೊಂಥರ ಇನ್ಸ್ಪೈರ್. ನೋಡಿ ಅಲ್ಲಿ ಕೋಳಿಗಳೆಲ್ಲ ಹೆಂಗ್ ಕುಂತಿದಾವೆ ಅಂದ್ರೆ, ಇವತ್ತು ಈ ವಿಡಿಯೋ ಮಾಡೋ ಸಂದರ್ಭ ಸ್ವಲ್ಪ ಸಂಜೆ ಆಯ್ತು. ನಾವು ಆದಷ್ಟು ಬೇಗ ರೀಚ್ ಆಗ್ಬೇಕಾಗಿತ್ತು. ಆದಷ್ಟು ಬೇಗ ರೀಚ್ ಆಗಕ್ಕಾಗಿಲ್ಲ. ಈ ಜಾಗಕ್ಕೆ ತುಂಬಾ ದೂರದಿಂದ ನಾನು ಟ್ರಾವೆಲ್ ಮಾಡ್ಬೇಕಾದ್ರಿಂದ ದೂರ ಆಗ್ಬಿಡ್ತು. ಸಂಜೆ ನಿಮ್ಗೆ ಎಷ್ಟು ಈ ವಿಡಿಯೋದಲ್ಲಿ ಕಾಣ್ತಾ ಇದೆಯಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಈ ಒಂದು ರೈತರನ್ನ ನೀವು ಸಂಪರ್ಕ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಾನು ಅಲ್ಲಿ ಕೆಳಗಡೆ ಅವ್ರ ನಂಬರನ್ನ ಹಾಕಿರ್ತೀನಿ. ಚೆನ್ನಾಗಿ ಬಂತಲ್ಲ?